ಹಾಯ್ ಫ್ರೆಂಡ್ಸ್, ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇವತ್ತು ನಿಮಗೆ ಸೋರೆಕಾಯಲ್ಲಿ ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಈಸಿ ಅಂದರೆ ಅಷ್ಟು ಈಸಿ, ಸಕ್ಕತ್ತಾಗಿರುತ್ತೆ. ಮಾತ್ರ ಸುಳ್ಳು ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೀವು ಈ ಸಾಂಬಾರು ಏನಾದರೂ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ, ಅಷ್ಟು ಸಕ್ಕತ್ತಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸೋಣ. ಹತ್ರ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಸಕ್ಕತ್ತಾಗಿದೆ. ಇವತ್ತು ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ, ಇಲ್ಲ ನಾನು ಒಬ್ಬಳೇ ವಿಡಿಯೋ ಮಾಡ್ಕೊಂಡು ಒದ್ದಾಡಬೇಕಾಯ್ತು. ಇವತ್ತು ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ, ಓಕೆನಾ? ನೋಡಿ, ನಾನಿದು ಸೋರೆಕಾಯಿ ತೊಗೊಂಡಿದ್ದೀನಿ. ಇವತ್ತು ಸೋರೆಕಾಯಿ ಕಟ್ ಮಾಡ್ಕೊಬಿಡೋಣ. ನೋಡಿ, ನಾನು ಇಷ್ಟೊಂದು ಯೂಸ್ ಮಾಡಲ್ಲ, ಒಂದು ಅರ್ಧ ಯೂಸ್ ಮಾಡ್ತೀನಿ ಅಷ್ಟೇ, ಇಷ್ಟೇ ಸಾಕು. ಇದಿಷ್ಟು ಬೇಕಾದ್ರೆ ನಾನು ಸಾಂಬಾರು ಮಾಡ್ಕೊತೀನಿ. ಆ ಸಾಂಬಾರು ನಾನು ರೆಸಿಪಿ ತೋರಿಸ್ತೀನಿ, ಆಯಿತಾ? ಫಸ್ಟು ಈ ಸಿಪ್ಪೆಲ್ಲ ಒಂದು ಚೂರು ಹಿಂಗೆ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಸೋರೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಬೇಯಿಸೋಕೆ ಹಾಕ್ಬಿಡೋಣ ಬನ್ನಿ. ನೋಡಿ, ಇವಾಗ ಒಂದು ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು ಬೇಯಿಸೋಕೆ ಇಟ್ಟಿದ್ದೀನಿ. ಉಪ್ಪು ಒಂಚೂರು ಹಾಕ್ಕೊಂಬಿಟ್ಟು ಬೇಯಿಸ್ಬಿಡೋಣ. ಒಂಚೂರೇ ಚೂರು ಅರಿಶಿನ ಹಾಕ್ಕೊಳ್ಳೋಣ, ಜಾಸ್ತಿ ಹಾಕ್ಕೋಬಾರ್ದು, ಕಲರ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ನಾನಿವಾಗ ರುಬ್ಬಕ್ಕೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ. ಒಂದು ಐದಿದೆ 5 ಹಸಿಮೆಣ್ಸಿಕಾಯಿ ಇಟ್ಕೊಂಡಿದ್ದೀನಿ. ಚಿಕ್ಕದು ನಾನು ಶುಂಠಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಖಾರನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಒನ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಇಷ್ಟು ನಾನು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಒಂಚೂರು ಜಾಸ್ತಿ ಮಾಡ್ಕೋತೀನಿ ಅಂದರೆ ತೆಂಗಿನಕಾಯಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಡಿ. ಆಮೇಲೆ ನಾನಿಲ್ಲಿ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ನಾವು ಮಾಡೋಕ್ಕಿಂತ ಒಂದು 5-10 ನಿಮಿಷ ಮುಂಚೆ ನಾವು ನೆನೆಸಿಟ್ಕೊಂಡ್ರೆ ಈ ಥರ ನೀಟಾಗಿ ಆಗುತ್ತೆ. ಇವಾಗ ನಾವು ಇದನ್ನು ರುಬ್ಕೊಂಬಿಡೋಣ ಬನ್ನಿ. ಇದಿಷ್ಟು ಹಾಕಿ ರುಬ್ಕೊಂಬರೋಣ. ನೋಡಿ, ನಾನು ಈ ಥರ ಮಸಾಲೆ ರುಬ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇವಾಮೇಲೆ ಸ್ವಲ್ಪ ಮೊಸರು ಇಟ್ಕೊಂಡಿದ್ದೀನಿ, ಅಂದರೆ 1 ಕಪ್ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ಇಟ್ಕೊಳ್ಳಿ, ಆಯಿತಾ? ನಾನು ಹೇಳಿದ್ನಲ್ಲ, ಒನ್ ಟೈಮ್ಗೆ ಅಷ್ಟೇ ಮಾಡ್ತಾ ಇರೋದು ಅಂತ. ಆ ಸೋರೆಕಾಯಿ ಬೇಯೋಷ್ಟರಲ್ಲಿ ನಾವು ಇದನ್ನು ಮಸಾಲೆನ ಬೇಯಿಸ್ಕೊಂಬಿಡೋಣ. ನೋಡಿ, ಫಸ್ಟು ನಾವು ಇದನ್ನು ಮಸಾಲೆನ ಬೇಯಿಸ್ಕೊಂಬಿಡೋಣ. ಬೇಯಿಸ್ಕೊಂಡು ಆಮೇಲೆ ಆ ತರಕಾರಿ ಬೇಯಕ್ಕೆ ಇಡ್ತೀನಿ, ಬೇಯಬೇಕದು. ಬೆಂದಮೇಲೆ ಹಾಕ್ಕೊತೀನಿ. ಅಷ್ಟವರೆಗೂ ಇದು ಮಸಾಲೆ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ? ನಾವು ಕಡಲೆಬೇಳೆ ಎಲ್ಲ ಹಾಕಿದ್ದೀವಲ್ವ, ಆ ಕಡಲೆಬೇಳೆ ಸ್ಮೆಲ್ಲೆಲ್ಲ ಹೋಗ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಇದು ಕುದಿ ಬರಲಿ. ಅದಕ್ಕೆ ಉಪ್ಪು ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಒಂದು ಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ನಾವು ಅಲ್ಲೇ ಬೇಯಿಸೋಕ್ಕೆ ಹಾಕಿದ್ದೀನಿ ತರಕಾರಿಗೆ, ಅಂದರೂ ಈ ಮಸಾಲೆ ಕಮ್ಮಿ ಇದೆ. ತರಕಾರಿ ನೀರು ಚೆಲ್ಬಿಟ್ರೆ ಅದು ಕಮ್ಮಿ ಆಗಿಬಿಡುತ್ತೆ. ಇದೊಂದು ಸ್ವಲ್ಪ ಕುದಿ ಬರಲಿ. ನೋಡಿ, ಇದು ಚೆನ್ನಾಗಿ ಕುದ್ದಿದೆ. ಇವಾಗ ಇದಕ್ಕೆ ನಾವು ಈ ಕಾಯಿ ಕೂಡ ಬೆಂದಿದೆ. ಈಗ ನೋಡಿ, ಕಾಯಿ ಕೂಡ ಬೆಂದಿದೆ. ನೀರು ಎಷ್ಟೊಂದು ಆಗಿದೆ, ನೀರೆಲ್ಲ ಕಮ್ಮಿ ಆಗಿದೆ. ನಾನು ಕಾಯಿ ಸ್ವಲ್ಪನೇ ತೊಗೊಂಡಿದ್ದೀನಿ, ಆಯಿತಾ? ನೋಡಿ, ಇವಾಗ ಹಾಕ್ಕೊಂಬಿಡೋಣ ಬನ್ನಿ. ಇವಾಗ ಈ ಕಾಯೆಲ್ಲ ಬೆಂದಿತ್ತಲ್ಲ, ಆ ಕಾಯೆಲ್ಲ ಹಾಕ್ಕೊಂಬಿಡೋಣ. ನೋಡಿ, ಇವಾಗ ಕಾಯಿ ಹಾಕಿ ಸಾಕು, ಒಂದು ಕುದಿ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇದೊಂದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾವು ಮೊಸರು ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಇದು ತಣ್ಣಗಾಗ್ಬಿಟ್ಬಿಡೋಣ. ನೋಡಿ, ಒಗ್ಗರಣೆ ಎಲ್ಲ ರೆಡಿ ಆಯಿತು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಅದು ತಣ್ಣಗಾಗಿರುತ್ತೆ, ಅದಕ್ಕೂ ಹಾಕ್ಕೊಂಬಿಡೋಣ. ಒಗ್ಗರಣೆ ಹಾಕ್ಕೊಂಬಿಡೋಣ. ಲಾಸ್ಟಲ್ಲಿ ಮೊಸರು ಹಾಕ್ಕೋಬೇಕು. ನೋಡಿ, ಒಗ್ಗರಣೆ ಹಾಕಿದ್ದೀನಿ, ಎಷ್ಟು ಘಮ ಘಮ ಅಂತ ಇದೆ. ಇವಾಗ ಇದಕ್ಕೆ ಮೊಸರು ಹಾಕ್ಬಿಡೋಣ ಬನ್ನಿ. ತಣ್ಣಗಾಗಿದೆ. ನಿಮಗೆ ಟೈಮ್ ಇತ್ತು ಅಂದರೆ ಇನ್ನೂ ಫುಲ್ ತಣ್ಣಗಾಗೋವರೆಗೂ ಕಾಯಿರಿ. ನಾನು ಹಾಗೆ ಹಾಕ್ಬಿಡ್ತೀನಿ. ಬಿಡೋಣ. ಇದಕ್ಕೆ ನಿಮಗೆ ಟೈಮ್ ಇತ್ತು ಅಂದರೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಮೊಸರು ಹಾಕಿ, ಟೈಮ್ ಇಲ್ಲ ಅಂದರೆ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ಇದೊಂದು ಚೂರು ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ, ಆಯಿತಾ? ಮೊಸರು ಹಾಕ್ಬಿಟ್ಟು ನೀವು ಬಿಸಿ ಮಾಡಿಬಿಡಿ, ಚೆನ್ನಾಗಿರಲ್ಲ ಟೇಸ್ಟ್ ಆಮೇಲೆ. ಅದಕ್ಕೆ ಫಸ್ಟೇ ಮಸಾಲೆನ ನಾವು ಚೆನ್ನಾಗಿ ಕುದಿಸ್ಕೊಬಿಟ್ಟಿದ್ದೀವಿ. ಫೈನಲಿ ರೆಡಿ ಆಯಿತು. ಇವಾಗ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ. ತಿಂತಾ ಇದ್ರೆ ಮಾತ್ರ ಸಕ್ಕತ್ತಾಗಿರುತ್ತೆ. ಬನ್ನಿ ಇವಾಗ ಹೇಗೆ ತಿಂದು ತೋರಿಸ್ತೀನಿ ಬನ್ನಿ, ಆಯಿತಾ? ಸಿಹಿ ಅನ್ನಕ್ಕೆ ಹಾಕ್ತಾ ಇದ್ದೀನಿ.
ಜಾಲು ತುಂಬ ಚೆನ್ನಾಗಿದೆ.